ಬೆಳಗಾವಿಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಯುವಕರ ಮಧ್ಯೆ ಮಾರಾಮಾರಿ ನಡೆದಿದ್ದು, ಬೆಳಗಾವಿಯ ಕನಬರಗಿಯ ಯುವಕನ ಮೇಲೆ 3 ಜನ ಯುವಕರ ತಂಡ ಮನಸ್ಸೋ ಇಚ್ಛೆ ಚಾಕುವಿನಿಂದ ಹಲ್ಲೆ ಮಾಡಿದ ಘಟನೆ ಸೋಮವಾರ ಕನಬರಗಿಯಲ್ಲಿ ನಡೆದಿದೆ. ಬಸವನಕೊಳ್ಳದ ನಿವಾಸಿ ಮಂಜುನಾಥ್ ನಿಂಗಪ್ಪ ಕೆಂಪ ಗಂಭೀರವಾಗಿ ಗಾಯವಾಗಿದೆ. ರವಿವಾರ ತಡರಾತ್ರಿ ಬೈಕ್ ಒಂದಕ್ಕೊಂದು ಟಚ್ ಆಗಿದ್ದರಿಂದ ಯುವಕರ ಮಧ್ಯೆ ವಾಗ್ವಾದ ನಡೆದಿತ್ತು. ವಾಗ್ವಾದ ಆಗ್ತಾ ಇದ್ದಂತೆ ಜಗಳ ಬಗೆಹರಿಸಿ ಕಳುಹಿಸಿದ ಸ್ಥಳೀಯರು ರವಿವಾರ ವಾಗ್ವಾದವಾದ ವಿಚಾರಕ್ಕೆ ಸೋಮವಾರ ಬೆಳಗ್ಗೆ ಯುವಕರ ಮಧ್ಯೆ ಮಾರಾಮಾರಿ ನಡೆದಿದೆ. ಸೋಮವಾರ ಏಕಾಏಕಿ ಬಂದು ಯುವಕ ಮಂಜುನಾಥ್ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಪರಾರಿಯಾಗಿರುವ ಯುವಕರ ಗುಂಪು ಸುಮಾರು 4 ಯುವಕರಿಂದ ಮಂಜುನಾಥ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿ ಪರಾರಿಯಾಗಿರುವ ಯುವಕರ ಗುಂಪು ಯುವಕ ಮಂಜುನಾಥ್ ಎದೆ ಹಾಗೂ ಕೈ ಬೆನ್ನಿನ ಭಾಗಕ್ಕೆ ಗಂಭೀರವಾಗಿ ಗಾಯವಾಗಿದೆ. ಗಾಯಗೊಂಡ ಯುವಕ ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾನೆ. ಸ್ಥಳಕ್ಕೆ ಮಾಳಮಾರುತಿ ಪೊಲೀಸರು ಆಗಮಿಸಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಅಣ್ಣ ಏನಾಗಿತ್ತು? ನಾ ಈಗ ಕೆಲಸಕ್ಕೆ ಹೋಗಿ ಅಲ್ಲಿ ಸೇಫ್ಟಿ ಮಾಡ್ಕೊಂಡ ಬರತ್ತೀನಿ. ಆಮೇಲಿಂದ ಬರುವಾಗ ಗಾಡಿ ಸೈಡ್ ಹಾಕಂದಾನ. ಸೈಡ್ ಹಾಕಿದನು, ಗಾಡಿ ತರಗಿದನು, ಆಮೇಲೆ ಚಾಕು ಕದ ಚಾಲು ಮಾಡಿದಾನ. ಎದ್ರ ಸಂಬಂಧ ಹಾಕಿದ ಚಾಕು? ಅದ್ನಿಲ್ಲ ಅದ್ರಾಗ ನಾವು ಕುಡ್ದ್ಯಾರ ಗಾಡಿ ಹೊಡಿತಿದ್ದ. ನಮ್ಮ ಗಾಡಿನ ಆಸಿದ ಯಾಕಂತ ತಿಂತೇಳಿ ಕೇಳತ್ಲಿ ನಮ್ಮನ್ನ ಬೇದ್ಲಿ ಯಾರಿಗೆ ಎಣ್ಣೆ ಅವ್ನು ಬಿಡೋದು ಬೆಳತ್ಲಿ. ಆಮೇಲೆ ಬಿಟ್ಟು ಮತ್ತೆ ಆಮೇಲೆ ದೋಸ್ತ ಅಂತೇಳಿ ಆಮೇಲೆ ಇಲ್ಲಿ ಮುಂದೆ ಬಂದ್ಬಿಟ್ಟಕ್ಕೆ ಇವತ್ತಂದ್ರೆ ಇಲ್ಲಿ ಗಾಡಿ ತೆರಗಿದನು, ಗಾಡಿ ಚಾಕು ಬಿದ್ದ ಚಾಲು ಮಾಡಿ. ಎಲ್ಲಿ ಚುಚ್ಚಿದ ಚಾಕು? ಯಾವ ಏರಿಯಾ? ಕನಬರಗಿ. ನಿನ್ನ ಹೆಸರು? ಮಂಜುನಾಥ್. ಅಡ್ರೆಸ್? ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.